ಬಸವನಗುಡಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಗಲಭೆ. ಪುನೀತ್ ಗೌಡ, ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ಅರೆಸ್ಟ್. ಬಸವನಗುಡಿಯಲ್ಲಿ ನಿನ್ನೆ ಏನು ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಒಂದಿಷ್ಟು ಗಲಭೆಗಳು ನಡೆದಿತ್ತು. ಅದರಲ್ಲಿ ಈಗ ಎರಡೂ ಕಡೆಯಿಂದ ಹಲವರನ್ನ ಬಂಧಿಸಿದ್ದಾರೆ ಪೊಲೀಸರು. ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಘೋಷಣೆಯನ್ನ ಕೂಗಿರುವಂತ ಒಂದು ಕಾರಣಕ್ಕೆ ಮುರಳಿ ಎಂಬಾತ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿದ್ದಾರೆ ಬಸವನಗುಡಿ ಪೊಲೀಸರು. ಇನ್ನು ಬಸವನಗುಡಿಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿದ್ದಾರೆ ಪೊಲೀಸರು. ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಕಾರಣ ಸುಮಾರು 20ಕ್ಕೂ ಅಧಿಕ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿದ್ದಾರೆ. ಇನ್ನಷ್ಟು ಗಲಭೆಗಳು ಹೆಚ್ಚಾಗಬಹುದು ಅನ್ನುವಂತ ಸುರಕ್ಷತೆಗೆ. ಇನ್ನು ಈ ಮೆರವಣಿಗೆಯ ವೇಳೆ ಗಲಭೆಯಾದಂತ ಸಂದರ್ಭದಲ್ಲಿ ಪುನೀತ್ ಗೌಡ, ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ಅರೆಸ್ಟ್ ಆಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕಮಲ್ ಪಾಷಾ, ಅಬೂಬಕರ್ ಸಿದ್ದಿಕ್, ಸೈಯದ್ ಅನಾಸ್ ಕೂಡ ಬಂಧನವಾಗಿದ್ದಾರೆ ಬಸವನಗುಡಿ ಪೊಲೀಸರಿಂದ. ಇಬ್ಬರು ಅಪ್ರಾಪ್ತರನ್ನ ಬಾಲ ನ್ಯಾಯಮಂಡಳಿ ಹಾಜರುಪಡಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಿದ್ದಾರೆ. ನಿನ್ನೆ ಹಿಂದೂ ವಿರೋಧಿ ಘೋಷಣೆಯನ್ನ ಕೂಗಿದ್ರು ಅನ್ನುವಂಥ ಕಾರಣಕ್ಕೆ ಹಿಂದೂ ಮುಸ್ಲಿಂ ಏನು ಎರಡು ಬಣಗಳ ನಡುವೆ ಒಂದಿಷ್ಟು ವಾಗ್ವಾದ ನಡೆದು ಅದು ಅತಿರೇಕಕ್ಕೆ ಹೋಗಿ ಮುರಳಿ ಎಂಬಾತ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿದ್ರು. ಅದಕ್ಕೆ ಈಗ ಇನ್ನಷ್ಟು ಉದ್ವಿಗ್ನಗೊಂಡಿದೆ ಪರಿಸ್ಥಿತಿ. ಈ ವಿಚಾರದಲ್ಲಿ ಪುನೀತ್ ಗೌಡ, ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ಅರೆಸ್ಟ್ ಆಗಿದ್ದಾರೆ. ಪುನೀತ್ ಕೆರೆಹಳ್ಳಿ ಅವರ ಆಫೀಸ್ ಮುಂದೆ, ಕಚೇರಿಯ ಮುಂಭಾಗದಲ್ಲಿ ಈ ರೀತಿಯಾದಂಥ ಘೋಷಣೆಯನ್ನ ಕೂಗಿ ಮೆರವಣಿಗೆಯ ಸಂದರ್ಭದಲ್ಲಿ ಗಲಾಟೆಯನ್ನ ಮಾಡಿದ್ರು ಕಿಡಿಗೇಡಿಗಳು. ಇದೀಗ ಪರಿಸ್ಥಿತಿ ತುಂಬಾ ಉದ್ವಿಗ್ನವಾಗಿ ಬಸವನಗುಡಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಿದ್ದೀರಾ, ನಿನ್ನೆ ನಡೆದಂತ ಘಟನೆ ಅದು. ಒಬ್ಬನಿಗೆ ಜೋರಾಗಿ ತಲೆಗೆ ಏಟು ಬಿದ್ದಿದ್ದೆ, ಅಲ್ಲಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಅವನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಎಸ್, ಈ ಘಟನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಲೈನ್ ಅಲ್ಲಿ ಇದ್ದಾರೆ. ಮೋಹನ್, ಬಸವನಗುಡಿಯಲ್ಲಿ ಏನು ನಿನ್ನೆ ಘಟನೆ ಆಯ್ತು, ಗಲಭೆ ಆಯ್ತು, ಇದೀಗ ಇನ್ನಷ್ಟು ಉದ್ವಿಗ್ನಕ್ಕೆ ತೆರಳಿದೆ. ಅಲ್ಲಿ ಯಾವ ರೀತಿಯಾದಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರು? ಏನೆಲ್ಲ ಮಾಹಿತಿ ಇದೆ ಮೋಹನ್? ಕೇಸರಾಶಿಕ ಏನು ಬೆಂಗಳೂರಿನಲ್ಲಿ ನಿನ್ನೆ ಈದ್ ಮಿಲಾದ್ ಹಬ್ಬ ಮೆರವಣಿಗೆ ವೇಳೆ ಗಲಾಟೆ ಸಂಭವಿಸಿತು. ಬಸವನಗುಡಿಯ ಕೆಆರ್ ರಸ್ತೆಯಲ್ಲಿ ಎರಡು ಗುಂಪುಗಳ ನಡುವೆ ದೊಡ್ಡ ಗಲಾಟೆಯನ್ನು ನಡೀತು. ಇದು ನಿಜಕ್ಕೂ ಅಹಿರಹಿತಕರ ಘಟನೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಏನು ಇವರು ಈದ್ ಮಿಲಾದ್ ಹಬ್ಬದ ವೇಳೆ ಮೆರವಣಿಗೆ ಮಾಡ್ತಾ ಇದ್ರು. ಈ ಮೆರವಣಿಗೆನ ಇವರು ತಮ್ಮ ಪಾಡಿಗೆ ತಾವು ಮೆರವಣಿಗೆ ಮಾಡ್ಕೊಂಡು ಹೋಗಿದ್ರೆ ಇಲ್ಲಿ ಯಾವುದೇ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಇವರು ಏನು ಪುನೀತ್ ಕೆರೆಹಳ್ಳಿಯ ಕಚೇರಿ ಮುಂಭಾಗಕ್ಕೆ ಬಂದಾಗ ಹಿಂದೂ ವಿರೋಧಿ ಘೋಷಣೆಗಳನ್ನ ಕೂಗ್ತಾರೆ. ಈ ಹಿಂದೂ ವಿರೋಧಿ ಘೋಷಣೆಗಳನ್ನ ಕೂಗಿದಂತ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಏನಿದ್ರು ಇವರು ಕೆಳಗಡೆ ತಮ್ಮ ಆಫೀಸಿಂದ ಕೆಳಗಡೆ ಬಂದು ಮಾತಾಡುವಂತ ಸಮಯದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಜೋರಾಗಿ ಒಬ್ಬರಿಗೊಬ್ಬರಿಗೂ ಜಗಳ ಆಗುತ್ತೆ. ಇಂಥ ಸಮಯದಲ್ಲಿ ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರು ಬಂದು ಏಕಾಏಕಿ ದಾಳಿ ಮಾಡಿ ತಲೆಗೆ ಹೊಡೆದಿರುವಂತ ಘಟನೆ ನಡೆದಿರ್ಬೋದು. ಇನ್ನು ಘಟನೆ ನಡೆದಂತ ಸಂದರ್ಭದಲ್ಲಿ ಸದ್ಯ ಅಲ್ಲಿದ್ದ ಪೊಲೀಸ್ಗಳು ಆ ಘಟನೆಯನ್ನು ತಡೆಯಲು ತುಂಬಾ ಪ್ರಯತ್ನ ಪಡ್ತಾರೆ. ತುಂಬಾ ಘಟನೆ ಉದ್ವಿಗ್ನಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿಜಕ್ಕೂ ಮುಂದೆ ಘಟನೆ ಯಾವುದೇ ಅಹಿರಹಿತ ಘಟನೆ ಆಗದೆ ಇರೋ ತರ ಸದ್ಯಕ್ಕೆ ಸ್ಥಳದಲ್ಲಿ ಘಟನೆಯನ್ನು ತಣ್ಣಗೆ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನು ಏನಿತ್ತು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಇಲ್ಲಿ 3 ಎಫ್ಐಆರ್ಗಳು ದಾಖಲಾಗ್ತವೆ. ಒಂದು ಎಫ್ಐಆರ್ ಏನಂದ್ರೆ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಆರೋಪ, ಗುಂಪುಗಳ ನಡುವೆ ಶತ್ರುತ್ವ ಅಡಿ ಆರೋಪ ಎಫ್ಐಆರ್ ದಾಖಲಾಗುತ್ತೆ. ಈ ಎಫ್ಐಆರ್ ನಲ್ಲಿ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ಪುನೀತ್ ಗೌಡ, ವಿನೋದ್ ನಾಯಕ್ ಹಾಗೂ ಮತ್ತಿತರರ ವಿರುದ್ಧ ಎಫ್ಐಆರ್ ಪ್ರಕರಣ ದಾಖಲಾಗುತ್ತೆ. ಇನ್ನು ಎರಡನೇ ಪ್ರಕರಣ ಏನಂದ್ರೆ ಕೊಲೆ ಯತ್ನ ಹಾಗೂ
SC/ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದಲ್ಲಿ ಕಮಲ್ ಪಾಷಾ, ಅಬೂಬರ್ ಸಿದ್ದಿಕ್, ಸೈದಿಕ್ ನಾಸಕ್ ಎಂಬುವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಇನ್ನು ಮೂರನೇ ಪ್ರಕರಣ ಏನಂದ್ರೆ ಸಾರ್ವಜನಿಕ ರಸ್ತೆ ತಡೆ ಹಾಗೂ ಸಂಚಾರಕ್ಕೆ ಅಡ್ಡಿ ಮಾಡಿದ ಆರೋಪ FIR ಆಗುತ್ತೆ. ಇನ್ನು ಈ ಘಟನೆಯಲ್ಲಿ ಸ್ಥಳದಲ್ಲಿ ಇದ್ದಂತ ವ್ಯಕ್ತಿಗಳ ವಿರುದ್ಧ ಹಾಗೂ ಏನು ಅಲ್ಲಿ ಹಲ್ಲೆ ಮಾಡಲು ಪ್ರಯತ್ನ ಪಡ್ತಾರಲ್ಲ ಅವರ ವಿರುದ್ಧ FIR ದಾಖಲಾಗುತ್ತೆ. ಸದ್ಯ ಏನು ಬಸವನಗುಡಿಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಂದ್ರೆ ಬಸವನಗುಡಿಯಲ್ಲಿ ಸುತ್ತಮುತ್ತ ಏನು ತುಂಬಾ ಬಂದೋಬಸ್ತಿನ ಒಂದು ವಾತಾವರಣವಿದೆ. ಇನ್ನು ಅಲ್ಲಿ ಇವತ್ತು ಯಾವುದೇ ಅಂಗಡಿ ಮುಂಗಟ್ಟುಗಳು ಸಮೇತ ಓಪನ್ ಆಗೋದಿಲ್ಲ. ಇನ್ನು ಇವತ್ತು ಅಲ್ಲಿ 3 KRSP ತುಕಡಿಗಳು ಮತ್ತು ಓಕೆ ಮೋಹನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಬಸವನಗುಡಿಯಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ, ಕೋಮು ಸೌಹಾರ್ದತೆಗೆ ಧಕ್ಕೆ ತಂದಂತ ಮತ್ತೆ ಗುಂಪುಗಳ ನಡುವೆ ಘರ್ಷಣೆ ನಡೆದಿದ್ದಕ್ಕೆ, ಜೊತೆಗೆ ದಲಿತ ವ್ಯಕ್ತಿಯ ಹತ್ಯೆ ಮಾಡಿದ್ದಕ್ಕೆ, ಜೊತೆಗೆ ಸಾರ್ವಜನಿಕ ರಸ್ತೆಯ ಸಂಚಾರಕ್ಕೆ ಧಕ್ಕೆ ಮಾಡಿದ್ದಕ್ಕೆ ಎಲ್ಲ ವಿಚಾರಗಳಿಗೂ FIR ದಾಖಲಾಗಿದೆ.